ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಾಂಬಾರು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಅವರೆಕಾಳು, ಹಸಿ ಅವರೆಕಾಳಿಂದ ಹುಳಿ ಮಾಡಿ ತೋರಿಸ್ತಾ ಇದ್ದೀನಿ. ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಈರುಳ್ಳಿ, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ, ಅದು ಒಗ್ಗರಣೆಗೆ. ಇದು ಸಾಂಬಾರಿಗೆ ನೋಡಿ, ಆಲೂಗೆಡ್ಡೆ ಒಂದು ತಗೊಂಡಿದ್ದೀನಿ ದೊಡ್ಡದು, ಮತ್ತು 2 ಬದನೆಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಬದನೆಕಾಯಿ ಇದ್ದರೆ ಅದು ಈ ಥರ ಹಚ್ಚಿಟ್ಕೊಳ್ಳಿ. ಇಲ್ಲಿ ಒಂದು 1/4 kg ಹಸಿ ಅವರೆಕಾಳನ್ನ ಸುಲಿದು ಇಟ್ಕೊಂಡಿದ್ದೀನಿ ನೋಡಿ, ತೊಳೆದು. ಖಾರದ ಪುಡಿ 1 ಟೀ ಸ್ಪೂನು, ಮತ್ತು ಧನಿಯಾ ಪುಡಿ 1 ಟೀ ಸ್ಪೂನು, ಬೆಳ್ಳುಳ್ಳಿ ಮತ್ತು ಒಗ್ಗರಣೆಗೆ ಎಣ್ಣೆ, ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿ ತುರಿ 2 ಟೀ ಸ್ಪೂನು, ಸ್ವಲ್ಪ ಅರಿಶಿನ, ಇದು ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ, ಮತ್ತು 1 ಈರುಳ್ಳಿ, 2 ಟೊಮೊಟೊ ಚಿಕ್ಕ ಸೈಜಿಂದು, ಇವೆಲ್ಲ ರುಬ್ಕೊಳ್ಳೋದಕ್ಕೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಷ್ಟು ಇಂಗ್ರೀಡಿಯೆಂಟ್ಸು ಸಾಂಬಾರಿಗೆ ಬೇಕಾಗುತ್ತೆ, ಹುಳಿ ಸಾಂಬಾರಿಗೆ. ಈಗ ಮಿಕ್ಸಿ ಜಾರ್ಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಕಾಯಿ ತುರಿ, ಮತ್ತು ಟೊಮೊಟೊ, ಕಟ್ ಮಾಡಿರೋಂತಹ ಟೊಮೊಟೊ ಹಾಕ್ಕೋಬೇಕು. ಇವೆಲ್ಲ ನುಣ್ಣಗೆ ರುಬ್ಕೊಬರಬೇಕು. ಲಾಸ್ಟಲ್ಲಿ ಸ್ವಲ್ಪ ತರಿಯಾಗಿ ಕೊತ್ತಂಬರಿನ ರುಬ್ಕೊಳ್ಳಿ. ಈಗ ಮಸಾಲೆ ರೆಡಿ ಆಯಿತು, ಸಿಂಪಲ್ ಮಸಾಲೆ ಅದು. ಈಗ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರ್ನ ಇಟ್ಕೊಂಡು 2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು, ಮತ್ತು ಸ್ವಲ್ಪ ಜೀರಿಗೆನೂ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕೋದ್ರಿಂದ ಜೀರ್ಣ ಬೇಗ ಆಗುತ್ತೆ ಅಂತ ಜೀರಿಗೆ ಹಾಕ್ತೀನಿ. ನಂತರ ಒಂದು 5-6 ಬೆಳ್ಳುಳ್ಳಿನ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ 3 ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಹಸಿ ಅವರೆಕಾಳನ್ನು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ತಾ ಈಗ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಆಲೂಗೆಡ್ಡೆ 1 ದೊಡ್ಡ ತೊಗೊಂಡಿದ್ದೀನಿ, ಬದನೆಕಾಯಿನ 2 ತೊಗೊಂಡಿದ್ದೀನಿ. ಹಾಕ್ದೇಲೇನೂ ಮಾಡ್ಬೋದು, ಹಂಗೇ ಹಾಕಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ನೋಡಿ. ಈ ಥರ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ನಂತರ ಈಗ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಈ ಥರ ಬೇಯಿಸ್ಕೋಬೇಕು ನೋಡಿ. ಇದು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಸಿಂಪಲ್ ಮಸಾಲೆ, ಇಲ್ಲಿ ಚಕ್ಕೆ ಲವಂಗ ಏನೂ ಉಪಯೋಗಿಸಿಲ್ಲ ನಾನು, ಅಷ್ಟು ಸಿಂಪಲ್ಲಾಗಿ ಹಾಕ್ಕೊತಾ ಇದ್ದೀನಿ. ಹೆವಿ ಮಸಾಲೆ ಆದರೆ ಡೈಲಿ ತಿನ್ನೋದಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಈ ಸೀಸನ್ ಬಂದರೆ ಅಂತೂ ಅವರೆಕಾಯ್ದು ಡೈಲಿ ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತೀರಾ. ಈಗ ಚಳಿಗೆ ಇಂಥ ಸಾಂಬಾರೇ ಚೆನ್ನಾಗಿರುತ್ತೆ ಅಂತ ನಮ್ಮ ಮನೆಯಲ್ಲಿ ಕಂಟಿನ್ಯೂ ಆಗಿ ಇದೇ ಮಾಡ್ತಾಯಿದ್ದೀವಿ ನೋಡಿ. ಈಗ ಚೆನ್ನಾಗಿ ಕುದಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು. ನಂತರ 1 ಟೀ ಸ್ಪೂನು ಧನಿಯಾ ಪುಡಿ, 1 ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಅವು ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನಮ್ಮ ರೆಸಿಪಿಗಳನ್ನು ತುಂಬ ಜನ ನೋಡ್ತೀರಾ, ಆದರೆ ಲೈಕ್ ಮಾಡೋದಿಲ್ಲ. ಒಂದು ಲೈಕ್ ಮಾಡ್ಕೊಂಡು ನೋಡಿ, ನಮಗೂ ಸಪೋರ್ಟ್ ಮಾಡಿ. ಈಗ 1 ಗ್ಲಾಸ್ ನೀರನ್ನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಬೇಯಿಸ್ಕೊಂಡು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಮಸಾಲೆನ ಮತ್ತು ನೀರು ಹಾಕ್ಕೊಂಡಿದ್ದೀನಿ ನೋಡಿ. ಅದಕ್ಕಿರಬೇಕು. ಈಗ 1 ವಿಸಿಲ್ ಹಾಕ್ಸ್ಕೊತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ಕುಕ್ಕರ್ದು. ಹೇಳೋದಿದ್ದರೆ 1 ವಿಸಿಲ್ ಹಾಕ್ಸ್ಕೊಳ್ಳಿ, ಇಲ್ಲಾಂದರೆ 2 ಹಾಕ್ಸ್ಕೊಳ್ಳಿ.
ಇಲ್ಲಿ ಎಳೆದಿರೋದ್ರಿಂದ ಒಂದು ಹಾಕ್ಸ್ಕೊಂಡಿದ್ದೀನಿ ನಾನು. ಈಗ ನೋಡಿ ಸಾಂಬಾರು ರೆಡಿಯಾಗಿದೆ, ಚೆನ್ನಾಗಿ ಬೆಂದಿದೆ. ನೀವು ಇಸ್ಕಿ ನೋಡಿದಾಗ ಗೊತ್ತಾಗುತ್ತೆ ಕಾಳು ಬೆಂದಿದೆಯಾ ಇಲ್ವಾ ಅಂತ. ಅನ್ನದ ಜೊತೆ, ಮುದ್ದೆ ಜೊತೆ, ಚಪಾತಿ ಜೊತೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು. ನಮ್ಮ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.